ಆಕ್ಸೆಪ್ಟ್ ಮಾಡ್ಕೋಬೇಕು. ಆವಾಗ ಕಷ್ಟ ಅಂತ ಅನಿಸೋದೇ ಇಲ್ಲ. ಸುಖನೇ ಇರಬೇಕು ಅಂದರೆ ಆಗಲ್ಲ, ದುಃಖನೇ ಇರಬೇಕು ಅಂದರೆ ಆಗಲ್ಲ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭ ಜಯೋ ತಥಾ ಮಾನಾಪಮಾನಯೋ. ನಮ್ಮನ್ನು ಯಾರಾದರೂ ಸನ್ಮಾನ ಮಾಡಿದಾಗ ಸಂತೋಷ ಪಡ್ತೀವಿ, ಬೈದಾಗ ದುಃಖ ಪಡ್ತೀವಿ. ಆ ಥರ ಆಗಬಾರ್ದು. ಸ್ಥಿತಪ್ರಜ್ಞನಾಗಿರಬೇಕು, ಸಮಾನವಾಗಿ ಈಕ್ವಲಿ ಯು ಹ್ಯಾವ್ ಟು ಅಕ್ಸೆಪ್ಟ್ ಆಲ್. ಅದು ಇಟ್ ಇಂಡಿಕೇಟ್ಸ್ ದಟ್ ಯುಗಾದಿ ಬೇವು ಮತ್ತು ಬೆಲ್ಲ ಅದನ್ನು ಪ್ರತಿನಿಧಿಸ್ತದೆ. ಸಿಹಿ ಮತ್ತು ಕಹಿ, ಇಟ್ ಇಂಡಿಕೇಟ್ಸ್ ದಟ್. ಬೇವು ಬೆಲ್ಲವನ್ನು ಪರಸ್ಪರ ಒಬ್ಬರಿಗೆ ಒಬ್ಬರು ಕೊಡ್ತೀವಿ. ಕೊಡುವಾಗ ನಿಮ್ಮ ಬಾಳು ಸಿಹಿಯಾಗಿರಲಿ ಅಂತ ಹೇಳ್ತೀವಿ. ಇದು ಸಂವತ್ಸರ ಬಂದು ಪರಾಭವ ಸಂವತ್ಸರ. ಪರಾಭವ ಮೀನ್ಸ್ ಇಟ್ ಇಸ್ ಎ ಡಿಫೀಟ್. ಸೊ someone they come and ask me, so in this year everything will be defeated na? No. what ಏನು ಡಿಫೀಟ್ ಆಗಬೇಕು ಅಂದರೆ ದುಃಖ, ಸಾರೋಸ್. we have to defeat the sorrows. ದುಃಖ ಪರಾಭವ ಆಗಬೇಕು, ಶೋಕ ಪರಾಭವ ಆಗಬೇಕು. ಒಂದು ಅಸೂಯೆ ಇದೆಯಲ್ಲ, ಜೆಲಸಿಯಸ್ ನೇಚರ್, ಅದು ಪರಾಭವ ಆಗಬೇಕು. ಇನ್ನೊಬ್ಬರನ್ನ ನಾವೇನು ಹಿಂಸೆ ಮಾಡ್ತೀವಿ ಅದು ಪರಾಭವ ಆಗಬೇಕು. ಒಳ್ಳೆತನ ಸಮೃದ್ಧಿ ಆಗಬೇಕು. ದುಃಖ, ಶೋಕ, ಭಯ, ಈರ್ಷೆ, ಅಸೂಯೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು ಅದೆಲ್ಲ ಡಿಫೀಟ್ ಆಗಬೇಕು, ಅದೆಲ್ಲ ಪರಾಭವ ಆಗಬೇಕು. ಯಾವಾಗ ಕೆಟ್ಟದ್ದು ಹೋಗ್ತದೋ ನೆಕ್ಸ್ಟ್ ಉಳಿದಿದ್ದೇನು ಒಳ್ಳೇದು. ಡಾರ್ಕ್ನೆಸ್ ಇಲ್ಲ ಅಂದರೆ ದೇರ್ ಈಸ್ ಎ ಬ್ರೈಟ್ನೆಸ್, ಇಸಂಟ್ ಇಟ್? ಎರಡೂ ಒಂದೇ ಕಡೆ ಇರೋಕ್ಕಾಗಲ್ಲ. ಇಸ್ ಇಟ್ ನಾಟ್ ಪಾಸಿಬಲ್ ಟು ಸ್ಟೇ ಡಾರ್ಕ್ ಆ್ಯಂಡ್ ಲೈಟ್ ಅಟ್ ಎ ಟೈಮ್? ಡಾರ್ಕ್ನೆಸ್ ಇದೆ ಅಂದರೆ ಅಲ್ಲಿ ಬ್ರೈಟ್ನೆಸ್ ಇಲ್ಲ ಅಂತ, ಬ್ರೈಟ್ನೆಸ್ ಇದೆ ಅಂದರೆ ಡಾರ್ಕ್ನೆಸ್ ಇಲ್ಲ ಅಂತ. ಸೊ ನಾವು ಏನನ್ನ ಡಿಫೀಟ್ ಮಾಡಬೇಕು? ಆ ಬ್ರೈಟ್ನೆಸ್ನ ಡಿಫೀಟ್ ಮಾಡಬೇಕು. ಲೈಟಿಂಗ್ ಅದನ್ನು ಇನ್ವೈಟ್ ಮಾಡಬೇಕು. ಸೊ ಎಲ್ಲರಿಗೂ, ಜನತೆಗೆ, ಭಾರತ ದೇಶದ ಜನತೆಗೆ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಎಲ್ಲರಿಗೂ ಆ ಭಗವಂತ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಫಾರ್ ಆಲ್ ಶಾಂತಿ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು, ಸಂತೃಪ್ತಿ ಬೇಕು. ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಬೇಡ, ಏನಿದೆ ಅದರಲ್ಲಿ ಸಂತೋಷ ಬೇಕು, ಸಹಬಾಳ್ವೆ ಬೇಕು, ಒಳ್ಳೆ ಫ್ರೆಂಡ್ಶಿಪ್ ಬೇಕು. ಒಬ್ಬರನ್ನೊಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಬಿ ರಿಕ್ವೈರ್ಡ್. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕುವಂಥ ಸ್ನೇಹಿತರಾಗ್ಬೋದು, ಗಂಡ ಹೆಂಡತಿ ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ಯಾರೇ ಆಗಲಿ, ಒಂದು ಮ್ಯೂಚುವಲ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ಸ್. ಅದರಿಂದ ನಮ್ಮ ಎಲ್ಲರ ಬಾಳನ್ನು ಸಂತೋಷ ಮಾಡಿಕೊಂಡು ನಗನಗ್ತಾ ಹ್ಯಾಪಿಯಾಗಿ ಯುಗಾದಿಯನ್ನು ಸೆಲೆಬ್ರೇಟ್ ಮಾಡೋಣ.